ಮಳೆ ಕೈಕೊಟ್ಟು ರೈತರ ತೊಗರಿ ಬೆಳೆ ಸಂಪೂರ್ಣ ಹಾಳಾಗಿದೆ. ಮಳೆ ಕೊರತೆಯಿಂದ ಕಂಗಾಲಾಗ್ಬಿಟ್ಟಿದ್ದಾರೆ ಪಾಪ ತೊಗರಿ ಬೆಳೆಯನ್ನ ಬೆಳೆದಂತಹ ಬೆಳೆಗಾರರು. ಬಳ್ಳಾರಿ ತಾಲೂಕಿನ ಕಾರೇಕಲ್ಲು ಗ್ರಾಮದಲ್ಲಿ ಇಂಥದ್ದೊಂದು ಸಿಚುವೇಶನ್ ಕ್ರಿಯೇಟ್ ಆಗಿರೋದು. ಈ ಬಳ್ಳಾರಿ ತಾಲೂಕಿನ ಕಾರೇಕಲ್ಲು ಗ್ರಾಮದ ರೈತರಿಗೆ ಭಾರಿ ಸಂಕಷ್ಟ ಎದುರಾಗ್ಬಿಟ್ಟಿದೆ. ಮಳೆ ಇಲ್ಲ, ನೀರಿಲ್ಲ, ಪಾಪ ತೊಗರಿ ಹಾಕ್ಬಿಟ್ಟಿದ್ದಾರೆ. ಸಾಲ ಸೋಲ ಮಾಡಿ ಬೆಳೆಯನ್ನ ಬೆಳೆದಿದ್ದಾರೆ. ಆದರೆ ಫಸಲು ಕೈ ಬರುವಂತಹ ಸಂದರ್ಭದಲ್ಲಿ ಮಳೆಯ ಕೊರತೆಯಿಂದಾಗಿ ರೈತರು ಸಂಕಷ್ಟಕ್ಕೆ ಒಳಗಾಗ್ಬಿಟ್ಟಿದ್ದಾರೆ. ಮಳೆಗಾಗಿ ಆಕಾಶದತ್ತ ಮುಖ ಮಾಡಿದ್ದಾರೆ ಕಾರೇಕಲ್ಲು ಗ್ರಾಮದ ರೈತರು. ಇನ್ನು 20 ದಿನ ಮಳೆ ಬಾರದಿದ್ರೆ ಈಗ ಏನು ಉಳ್ಕೊಂಡಿದೆ ಆ ಬೆಳೆಯು ಕಂಪ್ಲೀಟಾಗಿ ಹಾಳಾಗ್ಬಿಡುತ್ತೆ, ಸಂಪೂರ್ಣ ನಾಶ ಆಗ್ಬಿಡುತ್ತೆ. ನೋಡಿ ಭೂಮಿ ಯಾವ ಮಟ್ಟಕ್ಕೆ ಒಣಗಿದೆ ಅಂತ ಹೇಳಿ. ಪಾಪ ಆ ಭಾಗದಲ್ಲಿ ನಿಜಕ್ಕೂ ಮಳೆಯ ಕೊರತೆ ಆಗ್ಬಿಟ್ರೆ ರೈತರು ಏನು ಮಾಡಬೇಕು? ಈಗಲೇ ಬೆಳೆ ಬೆಳೆಯೋದು ಕಷ್ಟದ ಪರಿಸ್ಥಿತಿ. ಬಂದರೂ ಅದು ಲಾಭ ಸಿಗುತ್ತಾ, ನಷ್ಟ ಆಗುತ್ತಾ ಅನ್ನುವಂಥ ಪ್ರಶ್ನೆ ಇರುವಂಥ ಸಂದರ್ಭದಲ್ಲಿ ಈ ರೀತಿ ಆದರೆ ನಿಜಕ್ಕೂ ಬೇಸರ ಆಗುತ್ತೆ. ಈ ಬಗ್ಗೆ ಸಿದ್ದು ವಾಕ್ಥ್ರೂ ನಡೆಸಿದ್ದಾರೆ. ಪ್ರತಿನಿಧಿ ನೋಡೋಣ. ಗಡಿನಾಡು ಬಳ್ಳಾರಿಯಲ್ಲಿ ಈಗಾಗಲೇ ಬರದ ಛಾಯೆ ಆವರಿಸಿದೆ. ಸಾಕಷ್ಟು ಮುಂಗಾರು ಮಳೆಯನ್ನು ನಂಬ್ಕೊಂಡಿರುವಂಥ ರೈತರು ಭೂಮಿ ಹತ್ತ ಬರದೆ ಮನೆಯಲ್ಲೇ ಉಳ್ಕೊಳ್ಳುವಂಥ ಒಂದು ಕಡೆ. ಆದರೆ 2 ತಿಂಗಳಿಂದ ಬೆಳೆದಂಥ ಬೆಳೆಗಳು ಯಾವ ರೀತಿಯಾದಂಥ ಪರಿಸ್ಥಿತಿ ಅನ್ನೋಂಥದ್ದನ್ನು TV5 ಮುಖಾಂತರ ನಾವು ನಿಮಗೊಂದು ರಿಯಾಲಿಟಿ ಚೆಕ್ಕನ್ನು ತೋರಿಸ್ತಾ ಇದ್ದೀವಿ. ನೀವು ಗಮನಿಸ್ಬೋದಾಗಿದೆ. ಈಗ ಇದು ಕರೇಕಲ್ ಅನ್ನುವಂಥ ಗ್ರಾಮ. ಈ ಗ್ರಾಮದಲ್ಲಿ ಬರುವಂಥ ಹೊರಭಾಗದಲ್ಲಿ ರೈತರ ಜಮೀನಲ್ಲಿದ್ದೀವಿ. ಜಮೀನಲ್ಲಿ ತೊಗರಿಯನ್ನು ಗಮನಿಸ್ಬೋದಾಗಿದೆ. ಈ ತೊಗರಿ ಕೂಡ ಸಂಪೂರ್ಣವಾಗಿ ಹಾಳಾಗೋಗಿದೆ. ಯಾವುದೇ ರೀತಿಯಾಗಿ ಈ ಹಂತದಲ್ಲಿ ಅಂದರೆ 2 ತಿಂಗಳಷ್ಟರಲ್ಲಿ ನಡೆದವರೆಗೂ ಕೂಡ ಇದು ತೊಗರಿ ಬರಬೇಕಾಗಿತ್ತು. ಸರಿಯಾದ ಸಮಯಕ್ಕೆ ಮಳೆ ಇಲ್ಲದೆ ಇರೋದ್ರಿಂದ ಮತ್ತು ಇಲ್ಲಿರುವಂಥ ಈ ಭಾಗದ ರೈತರು ಮಳೆಯನ್ನೇ ನಂಬ್ಕೊಂಡಿರೋರು. ಮಳೆ ಇಲ್ಲದೆ ಇರೋದಕ್ಕೆ ಈ ರೀತಿಯಾದಂಥ ತೊಗರಿ ಏನಿದೆ ಸಂಪೂರ್ಣವಾಗಿ ಹಾಳಾಗಿದೆ. ಸಾಕಷ್ಟು ಎತ್ತರಕ್ಕೆ ಬೆಳಿಬೇಕಾದಂಥ ತೊಗರಿ ಈಗ ಬೇರೆ ಕೇವಲ ಒಂದೇ ಒಂದು ಗೇನಷ್ಟು ಬೆಳೆದಿದೆ. ಇನ್ನೇನು ಒಂದು 20 ದಿನಗಳವರೆಗೂ ಇದೇನಾದರೂ ಮಳೆ ಆಗದೇ ಇದ್ದರೆ ಸಂಪೂರ್ಣವಾಗಿ ಹಾಳಾಗುವಂಥ ಸಾಧ್ಯತೆಗಳು ಕೂಡ ಸಾಕಷ್ಟಿವೆ. ನೋಡ್ಬೋದಾಗಿದೆ. ಈ ಬೇರಿನ ಕಾಂಡ ಏನಿದೆ ಯಾವುದೇ ರೀತಿಯಾಗಿ ಅಧಿಕೃತವಾಗಿ ಬೇರುಗಳು ಕೂಡ ಸಂಪೂರ್ಣವಾಗಿಲ್ಲ. ಬರೇ ಮೇಲೆ ಎತ್ತಿದ್ರೆ ಸಾಕು ಬರುವಂಥದ್ದು ಕೂಡ ಪರಿಸ್ಥಿತಿ ಎದುರಾಗಿದೆ. ರೈತರಿಗೆ ಸಾಕಷ್ಟು ಸಮಸ್ಯೆಗಳ ಮೇಲೆ ಸಾಕಷ್ಟು ಸಾಲದಂಥ ಸಮಸ್ಯೆಗಳು ಬರ್ತಾನೆ ಇದ್ದಾವೆ. ಆದರೆ ಸರ್ಕಾರ ಕೂಡ ಇದರ ಬಗ್ಗೆ ಕಿಂಚಿಷ್ಟು ತಲೆ ಕೆಡಿಸ್ಕೊಳ್ತಾ ಇಲ್ಲ. ಜೊತೆಗೆ ಅಧಿಕಾರಿಗಳಾಗಿರ್ಬೋದು, ಸರ್ವೆ ಮಾಡೋದಾಗಿರ್ಬೋದು, ಜಮೀನುಗಳ ಪರಿಸ್ಥಿತಿ ಹೇಗಿದೆ ಅನ್ನುವಂಥದ್ದು ಒಬ್ಬರು ಅಧಿಕಾರಿಗಳು ಕೂಡ ಸ್ಥಳಕ್ಕೆ ಭೇಟಿ ನೀಡಿಲ್ಲ ಅನ್ನುವಂಥದ್ದು ಆರೋಪಗಳು ಸಾಕಷ್ಟಿವೆ. ಜೊತೆಗೆ ಸರ್ಕಾರ ಈ ಬಡಪೀಡಿತ ಅಂತ ಘೋಷಣೆ ಮಾಡಬೇಕು, ಪ್ರತಿ ಎಕರೆಗೂ 25,000 ಕೊಡಬೇಕು ಅಂತ ಹೇಳಿ ಸಾಕಷ್ಟು ಬಾರಿ ರೈತರು ಜಿಲ್ಲಾಡಳಿತಕ್ಕೆ ಮನವಿ ಮಾಡ್ತಾನೆ ಇದ್ದಾರೆ. ಆದರೆ ಇದುವರೆಗೂ ಕೂಡ ಸರ್ಕಾರ ಸ್ಪಂದಿಸದೇ ಇರುವಂಥ ರೀತಿ ಇರೋದ್ರಿಂದಾಗಿ ಮತ್ತು ಈಗ ತೊಗರಿ ಅಷ್ಟೇ ಅಲ್ಲ, ಬಳ್ಳಾರಿಯಲ್ಲಿ ಅನೇಕ ಬೆಳೆಗಳು ಕೂಡ ಸಂಪೂರ್ಣವಾಗಿ ನಶಿಸಿ ಹೋಗ್ತಾ ಇದೆ. ಹೀಗೆ ಆದರೆ ಮುಂದಿನ ರೈತರ ಬದುಕು ಏನು ಅನ್ನುವಂಥದ್ದು ಇಡೀ ಭಾಗದ ರೈತರ ಚಿಂತನೆ ಆಗಿದೆ. ಸರ್ಕಾರ ಕೂಡ ಆದಷ್ಟು ಈ ಭಾಗದ ಜನರ ಸಮಸ್ಯೆ ಸ್ಪಂದಿಸಬೇಕು ಅನ್ನೋದೇ ನಮ್ಮ TV5 ಆಶೆ ಕೂಡ ಆಗಿದೆ. ಬಳ್ಳಾರಿಯಿಂದ ಸಿದ್ದು, TV5.